ಇದು ನಾವು ಸಕ್ರಾ ವರ್ಲ್ಡ್ ಹಾಸ್ಪಿಟ್ಲು 350 ಬೆಡ್ ಹಾಸ್ಪಿಟ್ಲ್ ಮಾರತಳ್ಳಿಲಿದೆ. ಅದು ಜಪನೀಸ್ ಹಾಸ್ಪಿಟ್ಲ್, ಫಸ್ಟ್ ಇಂಡಿಯಾಸ್ ಜಪನೀಸ್ ಹಾಸ್ಪಿಟ್ಲ್. ಇದು ಇಂಟರ್ನ್ಯಾಷನಲ್ ನೀ ಆ್ಯಂಡ್ ಆರ್ಥೋಪೆಡಿಕ್ ಸೆಂಟರ್ ಅಂತ HSR ಲೇಔಟಲ್ಲಿದೆ. ಇದು ನಾನು 2019ರಲ್ಲಿ ಸ್ಟಾರ್ಟ್ ಮಾಡಿದ್ದು, 2019-20 ಈಗ ಸಕ್ರಾ ಹಾಸ್ಪಿಟಲ್, ಜಪನೀಸ್ ಹಾಸ್ಪಿಟ್ಲ್ ಮತ್ತು IKOC ಅದು ನಾನು ಸ್ಟಾರ್ಟ್ ಮಾಡಿದ್ದು ಒಟ್ಟಿಗೆ ಸೇರಿ ಈಗ ಸಕ್ರಾ IKOC ಅಂತ ಹೊಸ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಇದು 50 ಬೆಡ್ ಹಾಸ್ಪಿಟ್ಲು. ಇದರಲ್ಲಿ ನಿಮಗೆ ಆರ್ಥೋಪೆಡಿಕ್ಸ್ ಅಥವಾ ಮೂಳೆ ಮತ್ತು ಕೀಲು ವಿಭಾಗದ ಎಲ್ಲ ಸಬ್ ಸ್ಪೆಷಾಲಿಟಿಗಳು, ಅಂದರೆ ಸ್ಪೈನು, ಬೆನ್ನೆಲುಬು, ನಿಮಗೆ ಮಂಡಿ ರಿಪ್ಲೇಸ್ಮೆಂಟು ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟು, ಹಿಪ್ ರಿಪ್ಲೇಸ್ಮೆಂಟು, ಶೋಲ್ಡರ್ ಸರ್ಜನ್ಸು, ಎಲ್ಬೋ ಸರ್ಜನ್ಸು, ಸ್ಪೈನ್ ಸರ್ಜನ್ಸು, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅಂದರೆ ಮಕ್ಕಳಲ್ಲಿ ಪೆಟ್ಟು ಬಿದ್ದರೆ ಮಕ್ಕಳು ಆರ್ಥೋಪೆಡಿಕ್ಸ್, ಅಂದರೆ ಆರ್ಥೋಪೆಡಿಕ್ಸ್ ಒಳಗೇ ಎಲ್ಲ ಸಬ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ಸ್ ಕೇಟರ್ ಮಾಡಿ, ಪ್ಲಸ್ ಮಲ್ಟಿ ಸ್ಪೆಷಾಲಿಟಿ ಅಪ್ರೋಚ್ ಅಂದರೆ ನಿಮಗೆ ಕಾರ್ಡಿಯಾಲಜಿಸ್ಟು, ಫಿಸಿಷಿಯನ್ನು, ICU, ಎಮರ್ಜೆನ್ಸಿ ಡಾಕ್ಟರ್ಸ್ ಎಲ್ಲ ಅವೈಲಬಲ್ ಇರ್ತಾರೆ. ಕಾನ್ಸೆಪ್ಟ್ ಏನು ಅಂದರೆ ಇದು ಪ್ರತಿಯೊಂದು ಮೂಳೆ ತೊಂದರೆಗಳಿಗೆ ಇದು ಒಂದು ಸೆಂಟರ್ ಆಗಬೇಕು. ಇಲ್ಲಿ ಪೇಷಂಟ್ಸ್ಗೆ ಜಸ್ಟ್ ಆರ್ಥೋಪೆಡಿಕ್ ಸರ್ಜನ್, ಬರೀ ಆರ್ಥೋಪೆಡಿಕ್ ಡಾಕ್ಟರ್ಸ್ ಅಷ್ಟೇ ಅಲ್ಲ, ಅದರಲ್ಲಿ ಸಬ್ ಸ್ಪೆಷಾಲಿಟಿ ಮಾಡೋರು, ಅಂದರೆ ಆರ್ಥೋಪೆಡಿಕ್ ಜನರಲ್ ಆರ್ಥೋಪೆಡಿಕ್ಸ್ ಅನ್ನೋದಕ್ಕಿಂತ ಮಂಡಿಗೆ ಸಪ್ರೇಟು, ಶೋಲ್ಡರ್ಗೆ ಸಪ್ರೇಟು, ಬೆನ್ನೆಲುಬಿಗೆ ಸಪ್ರೇಟು, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಸಪ್ರೇಟ್. ಇದು ನಮ್ಮ ಕಾನ್ಸೆಪ್ಟು. ಅದಕ್ಕೋಸ್ಕರ 4 ಆಪ್ರೇಷನ್ ಥಿಯೇಟರ್ಸ್ ಇದೆ, 8 ಬೆಡ್ ICU ಇದೆ, ಮತ್ತು 35 ಬೆಡ್ ಇನ್ ಫೆಸಿಲಿಟಿ ಇದೆ. ಇದನ್ನು ನಾವು ಸೂನಾಗಿ 7 ಬೆಡ್ ಆಪ್ರೇಷನ್ ಥಿಯೇಟ್ರ್ ಮಾಡಿ ಪ್ಲಸ್ ಇನ್ನೊಂದು ಕ್ಯಾಥ್ಲ್ಯಾಬ್ ಆ್ಯಡ್ ಮಾಡ್ತೀವಿ ಇನ್ನು ಬರುವ ಸಮಯದಲ್ಲಿ. ನಮ್ಮ ಉದ್ದೇಶ ಪೇಷಂಟ್ ಸೇಫ್ಟಿನೂ ಇರಬೇಕು, ಅವರಿಗೆ ಬೆಸ್ಟ್ ಆಫ್ ಆರ್ಥೋಪೆಡಿಕ್ ಫೆಸಿಲಿಟಿನೂ ಸಿಗಬೇಕು. ಇದು ನಮ್ಮ ಉದ್ದೇಶ. ಇಲ್ಲಿ ರೊಬೋಟಿಕ್ ಸರ್ಜರೀಸ್ ಆಗ್ತದೆ, ಕೀ ಹೋಲ್ ಸರ್ಜರಿ ಅಥವಾ ಸ್ಪೋರ್ಟ್ಸ್ ಮೆಡಿಸಿನ್ ಆಗುತ್ತೆ, ಸ್ಪೈನಲ್ಲಿ ಮೈಕ್ರೋ ಸರ್ಜರೀಸ್ ಅಥವಾ ಕೀ ಹೋಲ್ ಸರ್ಜರೀಸ್ ಅಂತ ಕರಿತೀವಿ ಆರ್ಥೋಪೆಡಿಕ್ಸಲ್ಲಿ, ಸ್ಪೈನಲ್ಲಿ ಅದಾಗುತ್ತೆ. ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಸಪ್ರೇಟ್ ಇರುತ್ತೆ. ಇದು ಭಾರತ ದೇಶ ಮತ್ತು ಹೊರ ದೇಶದವರೆಗೂ ಫೆಸಿಲಿಟೀಸ್ ಇದೆ ಇಲ್ಲಿ. ಈಗ ನಾವು ಆಗಲೇ ಹೊರ ದೇಶದ ಪೇಷಂಟ್ಸ್ಗಳಿಗೆ ಅಥವಾ ರೋಗಿಗಳಿಗೆ ಚಿಕಿತ್ಸೆನ ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೂ ನಾವು ಆಪ್ರೇಷನ್ಗಳನ್ನ ಲಾಸ್ಟ್ 3 ಮಂತ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ನಮಗೆ ಸಮಾಜಕ್ಕೋಸ್ಕರ ಕೊಡ್ತಾ ಇರೋದು ಮೂಳೆಗೆ ಸ್ಪೆಷಾಲಿಟಿ ಸಂಬಂಧ, ಕೀಲು ಮತ್ತು ಮೂಳೆಗೆ ಸ್ಪೆಷಾಲಿಟಿ ಆಗಿ ಅವರು ಅದನ್ನು ತಗೊಳ್ಳಿ, ಸೊ ದಟ್ ಅವರಿಗೆ ಪ್ರತಿಯೊಂದು ತೊಂದರೆಗೆ ಆರ್ಥೋಪೆಡಿಕ್ಸ್ ಒಳಗೆ ಸ್ಪೆಷಾಲಿಟಿ ಆಫ್ ಪ್ರಾಕ್ಟೀಸ್ ಇರುತ್ತೆ. ಅದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಇದನ್ನು ಅರ್ಪಿಸ್ತೀವಿ. ಅವರು ಈ ಫೆಸಿಲಿಟೀಸ್ನ ಯಾವಾಗಲೂ ಬಂದು ಇಲ್ಲಿಗೆ ಯೂಸ್ ಮಾಡ್ಕೋಬೋದು. ಸಕ್ರಾದ ಬಗ್ಗೆ ವಿದೇಶದಿಂದ ಕೂಡ ಡಾಕ್ಟರು ಹೇಳ್ತಾ ಇದ್ದಾರೆ, ಚಂದ್ರಶೇಖರ್ ಅವರು ಒಂದಷ್ಟು ಹೊಸ ಆವಿಷ್ಕಾರವನ್ನು ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ. ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕಾಂಪಿಟೇಷನ್ ಜೊತೆಗೆ ಒಂದೊಂದು ರೀತಿ ವಿಭಿನ್ನವಾದ ಪ್ರಕ್ರಿಯೆಗಳು ಪ್ರತಿದಿನ ಪ್ರಾರಂಭವಾಗುತ್ತೆ. ತಮ್ಮಲ್ಲಿ ಆ ಒಂದು ಅಲ್ಲಿನ ತಿಳುವಳಿಕೆ, ಜಪಾನ್ ಸೇರಿದಂತೆ ಬೇರೆ ಬೇರೆ ದೇಶಗಳ ಬಗ್ಗೆ ಅಲ್ಲಿನ ಒಂದಷ್ಟು ತಿಳುವಳಿಕೆ ಇರೋದ್ರಿಂದ ಇಲ್ಲಿ ಈ ಭಾಗದ ಜನರಿಗೆ ಯಾವ ರೀತಿಯ ಚಿಕಿತ್ಸೆಗೆ ಒಂದಷ್ಟು ಆದ್ಯತೆ ಸಿಗಲಿದೆ ಸರ್? ನಮ್ಮ ಹಾಸ್ಪಿಟ್ಲಲ್ಲಿ ಈಗ ನಾವು ರೋಬೋಟಿಕ್ ಶಸ್ತ್ರಚಿಕಿತ್ಸೆನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ಒಂದು 4.25 ವರ್ಷ ಆಯಿತು ರೋಬೋಟಿಕ್ ಸರ್ಜರಿ ಸ್ಟಾರ್ಟ್ ಮಾಡಿ ಸಕ್ರಾ ಹಾಸ್ಪಿಟ್ಲಲ್ಲಿ. ಒಂದು ಮೂಳೆಗಳ ಸಂಬಂಧಪಟ್ಟ ರೋಬೋಟಿಕ್ ಸರ್ಜರಿಗಳನ್ನ ಮಾಡ್ತಾಯಿದ್ದೀವಿ, ಮೂಳೆಗಳ ಸಂಬಂಧ ರೋಬೋಟಿಕ್ ರಿಪ್ಲೇಸ್ಮೆಂಟು. ಜನರಲ್ ಸರ್ಜರಿ ಸಂಬಂಧ ಯೂರಾಲಜಿ ಅಥವಾ ಗೈನಕಾಲಜಿ ಸಂಬಂಧಿತ ಆಗಲೇ ರೋಬೋಟಿಕ್ ಸರ್ಜರಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ನಮ್ಮ IKOC ಹಾಸ್ಪಿಟ್ಲಲ್ಲಿ ಭಾರತದ ಪ್ರಪ್ರಥಮ ಇಂಡಿಯನ್ ರೋಬೋಟ್ ಅಥವಾ ಮೀಸೋ ರೋಬೋಟ್ ಅಂತ ಭಾರತದಲ್ಲೇ ಮಾಡಿರೋ ರೋಬೋಟ್ನ ನಾವೇ ಇಲ್ಲಿ ಲಾಂಚ್ ಮಾಡಿದ್ದು ಫಸ್ಟು. ಅದಕ್ಕೆ ನಾನು ಒಬ್ಬ ಡಿಸೈನರ್ ಸರ್ಜನ್ನು. ನಮ್ಮ ಹತ್ರ ಹೊರದೇಶದ ರೋಬೋಟು ಇದೆ, ನಮ್ಮ ಭಾರತದ ರೋಬೋಟು ಇದೆ. ಆ ಭಾರತದ ರೋಬೋಟ್ನ ನಾವು ಮೀಸೋ ಅಂತ ಕರಿತೀವಿ. ಅದನ್ನು ಇಲ್ಲೇ ನಮ್ಮ ಪ್ರಪ್ರಥಮವಾಗಿ ನಮ್ಮ ಹಾಸ್ಪಿಟಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಹತ್ರ ಹೊರದೇಶದ ರೋಬೋಟು ಇದೆ, ಇಂಡಿಯನ್ ರೋಬೋಟು ಇದೆ, 2 ರೋಬೋಟ್ಸ್ ಇದೆ. ಆವಿಷ್ಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಸಿಗಬೇಕು. ಬಟ್ ಅವನಿಗೆ ಅದರಿಂದ ದುಡ್ಡು ಜಾಸ್ತಿ ಖರ್ಚು ಮಾಡ್ದಂಗೆ ಇರೋದು ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಅದರೊಳಗೇ ಆವಿಷ್ಕಾರನ ಮಿಕ್ಸ್ ಮಾಡಿ ಅವರಿಗೆ ದುಡ್ಡು ಪ್ರಾಬ್ಲಮ್ ಆಗ್ದಂಗೆ ಪೇಷಂಟ್ಗೆ ಸಲ್ಲಿಸೋದು ನಮ್ಮ ಜವಾಬ್ದಾರಿ ಆ್ಯಸ್ ಡಾಕ್ಟರ್ಸ್ ಅಥವಾ ಮೆಡಿಕಲ್ ಫೀಲ್ಡು. ಸೊ ದಟ್ ಈ ರೋಬೋಟ್ ಸರ್ಜರೀಸ್ಗಳು ಏನಿರುತ್ತೆ ಬರೀ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಚಾರ್ಜ್ ಮಾಡಿ ಪೇಷಂಟ್ಗೆ ಹೆವಿ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ದಟ್ ವಿತಿನ್ ದ ಕನ್ಸೆನ್ಸಸ್ ಆಫ್ ದಿ ಕನ್ವೆನ್ಷನಲ್ ಏನು ಚಾರ್ಜಸ್ ಮಾಡ್ತೀವಿ ಅದರೊಳಗೆ ಕಡಿಮೆ ಬೆಲೆಗೆ ರೋಬೋಟ್ ಮಾಡುವ ನಮ್ಮ ಉದ್ದೇಶ. ನೀವು ಕೇಳಿದ ಪ್ರಶ್ನೆಗಳಿಗೆ ನಾವೇನು ಹೇಳೋದು ಅಂದರೆ ಆವಿಷ್ಕಾರ ಎಲ್ಲ ನಾಗರಿಕರಿಗೂ ಸಿಗಬೇಕು. ಆವಿಷ್ಕಾರ ಬರೀ ಶ್ರೀಮಂತರಿಗೆ ಅಥವಾ ದುಡ್ಡಿರೋರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಾಗರಿಕ ಸಿಕ್ಕಿದ್ರೆ ಆವಾಗ ಆರೋಗ್ಯ ಇಲಾಖೆಗಳಲ್ಲಿ ತುಂಬ ಚೆನ್ನಾಗಿ ಅಂತ ಬರುತ್ತೆ. ಸರ್, ಈಗ ಮಂಡಿ ಒಂದು ಆಪರೇಷನ್ ಒಂದು 50% ಏನಾದ್ರು ಆಫರ್ ಇದೆ, ಸೊ ಅದು ಇದು ನಾಳೆ ನಾವು ಭಾರತದ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15ನೇ ತಾರೀಕಿದೆ. ಇದು 79ನೇ ಸ್ವತಂತ್ರ ದಿನಾಚರಣೆ. ಅದಕ್ಕೋಸ್ಕರ ನಾವೀಗ ಹಾಸ್ಪಿಟ್ಲೂ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ನಮ್ಮ ಸ್ವಾತಂತ್ರ್ಯ ದಿನ ಆಚರಣೆಗೋಸ್ಕರ 79 ಜನಕ್ಕೆ ನಾವು 50%ಅಲ್ಲಿ ಫಸ್ಟು 79 ಯಾರು ಬರ್ತಾರೋ ಅವರಿಗೆ, ಯಾರಿಗೆ ಸ್ವಲ್ಪ ಇನ್ಶೂರೆನ್ಸ್ ಇಲ್ಲ,
ಯಾರಿಗೆ ಸ್ವಲ್ಪ ಹಣಕಾಸು ತೊಂದರೆ ಇದೆ ಅಂಥವರಿಗೆ ನಾವು ಒಂದು 79 ಜನಕ್ಕೆ 50% ಡಿಸ್ಕೌಂಟ್ ಮಾಡಿ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ನಮ್ಮ ಉದ್ದೇಶ. ಒಟ್ಟಿಗೆ 3 ಲಕ್ಷದವರೆಗೂ ಆಗುತ್ತೆ, 2.5 3 ಲಕ್ಷದ ಆಗುತ್ತೆ. ನಾವು ಇದನ್ನು 50% ಡಿಸ್ಕೌಂಟ್ ಕೊಟ್ಟು ಆದಷ್ಟು ಕಮ್ಮಿ ಮಾಡಿ ಈ ಯಾರಿಗೆ ಇನ್ಶೂರೆನ್ಸ್ ಇರಲ್ಲ, ಸ್ವಲ್ಪ ದುಡ್ಡಿನ ಕಷ್ಟಗಳಿರುತ್ತೆ ಅಂಥವರಿಗೆ ಪ್ಲೀಸ್ ಅಪ್ರೋಚ್ ಮಾಡಿಕೊಂಡು ಈ ಮೊದಲು 79 ಪೇಷಂಟ್ಗೆ ನಾವು ಮನಸ್ಪೂರ್ವಕವಾಗಿ ಅವರಿಗೆ ಸೇವೆ ಸಲ್ಲಿಸೋಕ್ಕೆ ನಮ್ಗೆ ಇಷ್ಟ ಇದೆ.